ಇನ್ನು ಯಾರೆಲ್ಲ ಸ್ಕ್ರೀನ್ ಗಾರ್ಡ್ ಮತ್ತೆ ಯುವಿ ಗ್ಲಾಸ್ ನ ಯೂಸ್ ಮಾಡ್ತಾ ಇದ್ದೀರಾ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸ್ಕ್ರೀನ್ ಗಾರ್ಡ್ಗೂ ಸ್ಕ್ರೀನ್ ಪ್ರೊಟೆಕ್ಟರ್ಗೂ ಇರೋ ಡಿಫ್ರೆನ್ಸ್ ಗೊತ್ತಾಗ್ತದೆ. ಈ ಕಸ್ಟಮರ್ ಸ್ಕ್ರೀನ್ ಗಾರ್ಡ್ ನ ಯೂಸ್ ಮಾಡ್ತಾ ಇದ್ರು. ಸೊ ನಮ್ಮ ಆಫೀಸ್ಗೆ ಸ್ಕ್ರೀನ್ ಪ್ರೊಟೆಕ್ಟರ್ ಬೇಕು ಅಂತ ವಿಸಿಟ್ ಮಾಡಿದ್ರು. ನಾವು ಈ ಸ್ಕ್ರೀನ್ ಗಾರ್ಡ್ ನ ರಿಮೂವ್ ಮಾಡಿದಾಗ ಜೆಲ್ ಎಲ್ಲ ಈ ತರ ಸ್ಪ್ರೆಡ್ ಆಗಿತ್ತು. ಕೆಲವೊಂದು ರಿಟೇಲರ್ಸ್ ಗಳು ಜೆಲ್ ನ ಯೂಸ್ ಮಾಡಿ ಸ್ಕ್ರೀನ್ ಗಾರ್ಡ್ ನ ಹಾಕ್ತಾರೆ. ಸೊ ಜೆಲ್ ಈ ಶೇಪ್ ಅಲ್ಲಿ ಇತ್ತು. ಇದ್ರ ಬಗ್ಗೆ ಕಂಪ್ಲೀಟ್ ಒಪಿನಿಯನ್ ಹೇಳ್ತಾರೆ, ಕೇಳೋಣ. ನೀವು ಇವಾಗ ಸ್ಕ್ರೀನ್ ಗಾರ್ಡ್ ಯೂಸ್ ಮಾಡ್ತಾ ಇದ್ರಿ ಅಲ್ವಾ ಮೊದಲು? ಸೊ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ ಸರ್ ನಿಮಗೆ? ನಮ್ ಸ್ಕ್ರೀನ್ ಗಾರ್ಡ್ ನಾರ್ಮಲ್ ಆಗಿ ಹಿಂಗ್ ಅಂದ್ರೆ ಜಸ್ಟ್ ಒಂದ್ ಕೆಳಗ್ ಬಿದ್ರೆ ಸಾಕು ಹೊಡೆದೋಗ್ತಿತ್ತು. ಮತ್ತೆ ಒಂದು 200 ರೂಪೀಸ್ ಕೊಟ್ಟು ಹಾಕ್ಸ್ಕೊಬೇಕಾಗ್ತಿತ್ತು. ಇದನ್ನ ನಮ್ಮ ತಂದೆಯವರು ಹಾಕ್ಸಿದ್ರು ಹಾಸನದಲ್ಲಿ. ಸೊ ಅವ್ರನ್ನ ನೋಡಿ ಇದೊಂದು ಇದೆ ಅಂತ ಗೊತ್ತಾಯ್ತು. ಸೊ ಇದೇನಾದ್ರೂ ಅಷ್ಟು ಈಸಿಯಾಗಿ ಫೋನ್ಗೆ ಏನು ಆಗಲ್ಲ ಅಂತ ಅರ್ಥ ಆಯ್ತು ಕೆಲ ವಿಡಿಯೋಸ್ ನೋಡಿದ್ಮೇಲೆ. ಸೊ ಅದಕ್ಕೆ ವಿಸಿಟ್ ಮಾಡಿ. ಓಕೆ, ನಿಮ್ಗೆ ಸ್ಕ್ರೀನ್ ಗಾರ್ಡ್ ನಾನು ಇವಾಗ ನಿಮ್ ಎದುರುಗಡೆ ಓಪನ್ ಮಾಡಿ ತೋರಿಸ್ದೆ. ಸೊ ಜೆಲ್ ನ ಯೂಸ್ ಮಾಡಿದ್ರು. ಸೊ ಇದು ನಿಮ್ಗೆ ಇವಾಗ ನಾನು ಎದುರುಗಡೆನೆ ನಿಮ್ಗೆ ಅದನ್ನ ಹಾಕೋದು ಹೇಗೆ, ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತೋರಿಸ್ತಿದೀನಿ. ಅಂಡ್ ನಿಮ್ಗೆ ಇದು ಟಚ್ ಫೀಲ್ ಎಲ್ಲ ವರ್ಕ್ ಆಗ್ತಾ ಇದೆ, ಎಲ್ಲ ವರ್ಕ್ ಮಾಡಿ ನೋಡಿದೀರಾ. ಸೊ ಅದ್ರ ಬಗ್ಗೆ ಒಪಿನಿಯನ್ ಏನ್ ಹೇಳ್ತೀರಾ ಸರ್ ನೀವು? ಅಂದ್ರೆ ಇದು ಅಸಲ್ ಆಗ್ದಂಗೆ ಇಲ್ಲ, ತಿನ್ ಲೇಯರ್ ಇದೆ. ಸೊ ಟಚ್ ಎಲ್ಲ ಫೀಲ್ ತುಂಬಾ ಸ್ಮೂತ್ ಆಗಿರುತ್ತೆ. ಓಕೆ, ಸೊ ಅದಂಗಿಲ್ಲ. ಇನ್ವಿಸಿಬಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಆ ಟೆಂಪರ್ ಗ್ಲಾಸ್ ಎಲ್ಲ ಹಾಕಿದಾಗ, HD ಗ್ಲಾಸ್ ಎಲ್ಲ ಹಾಕಿದಾಗ ತುಂಬಾ ಥಿಕ್ನೆಸ್ ಮುಂದಕ್ಕೆ ಬರುತ್ತೆ. ಪೌಚ್ ಹಾಕಿದಾಗ ಇಶ್ಯೂ ಆಗುತ್ತೆ. ಬ್ರೇಕ್ ಆಗಿದಾಗ ನಿಮಗೆ ಗೊತ್ತಾಗ್ತಿತ್ತು ಅದು ಬ್ರೇಕ್ ಆಗಿದೆ, ಬಬಲ್ಸ್ ಬರೋದಾಗುತ್ತೆ. ಓಕೆ ಫೈನ್, ನಿಮ್ಗೆ ಇದು ಇವಾಗ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮೇಡಮ್. ಓಕೆ, ಕಸ್ಟಮರ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಎಲ್ಲ ಚೇಂಜ್ ಆಗ್ತಿದೆ, ಟೆಂಪರ್ ಗ್ಲಾಸ್ ಗಳನ್ನ ಬಿಟ್ಬಿಟ್ಟು ಈ ತರದ್ದು ಹಾಕ್ಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸ್ಕ್ರೀನ್ ಗಾರ್ಡ್ ಮತ್ತೆ ಯುವಿ ಗ್ಲಾಸ್ ಇಂದ ಪ್ರಾಬ್ಲಮ್ ಆಗ್ತಾ ಇದೆಯಾ? ಹಾಗಾದ್ರೆ ನಮ್ಮ iExpert ಗಾರ್ಡ್ ಗೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಪ್ರೊಟೆಕ್ಟರ್ ನ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಬೇಕು ಅಂದ್ರೆ ಮೆನ್ಷನ್ ಮಾಡಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ.